ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಅನಿವಾರ್ಯ ಹಾಗೂ ತುರ್ತಾಗಿ ನಿರ್ಮಾಣವಾಗಬೇಕಿದೆ. ಸಾರ್ವಜನಿಕರ ಹೋರಾಟಗಾರರ ಅಭಿಮತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿನ 100 ಹಾಸಿಗೆ ಆಸ್ಪತ್ರೆಯನ್ನು 150 ಹಾಸಿಗೆ ಆಸ್ಪತ್ರೆಯಾಗಿ ಉನ್ನತೀಕರಿಸಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಹಾಲಿ ಇರುವ ಆಸ್ಪತ್ರೆಗೆ ಹೊಂದಿಕೊಂಡಂತೆ ನಿರ್ಮಿಸಿ ಆಸ್ಪತ್ರೆಯನ್ನು ವಿಭಾಗೀಯ ಆಸ್ಪತ್ರೆಯನ್ನಾಗಿಸುವ ನಿಟ್ಟಿನಲ್ಲಿ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರ ಅಭಿವೃದ್ಧಿಯ ದಿಟ್ಟ ಹೆಜ್ಜೆಗೆ ಸಾರ್ವಜನಿಕ ವಲಯದಲ್ಲಿ ಕೂಡ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಸಾರ್ವಜನಿಕರು ಕೂಡ ಶಾಸಕರಿಗೆ ನಡೆಗೆ ಪೂರಕ ಅಭಿಮತ ನೀಡೋ ಮೂಲಕ ಸಾಥ್ ನೀಡಿದ್ದಾರೆ. ಸಂಬಂಧಿಸಿದಂತೆ ಸಾರ್ವಜನಿಕ ವಲಯದ ಅಭಿಪ್ರಾಯ ಸಂಗ್ರಹಿಸಿದಾಗ ಬಹುತೇಕ ಸಾರ್ವಜನಿಕರು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ. ತುರ್ತು ಸೇವಾ ಸಿಬ್ಬಂದಿಯವರು, ಮುಖಂಡರು, ಸಾರ್ವಜನಿಕರು ಶಾಸಕರ ಈ ನಡೆಯನ್ನು ಶ್ಲಾಘಿಸಿದ್ದಾರೆ. ತಾಯಿ ಮಕ್ಕಳ ಮರಣ ಪ್ರಮಾಣ ತಗ್ಗಿಸಲು, ತಾಯಿ ಮಕ್ಕಳಿಗೆ ಅಗತ್ಯ ತುರ್ತು ಚಿಕಿತ್ಸೆ ಒದಗಿಸಲು ತಾಯಿ ಮಕ್ಕಳ ಆಸ್ಪತ್ರೆಯು ಹಾಲಿ ಇರುವ ಆಸ್ಪತ್ರೆಗೆ ಹೊಂದಿಕೊಂಡಿರುವುದು ಎಲ್ಲಾ ರೀತಿಯಿಂದ ತುಂಬಾ ಅನುಕೂಲವಾಗಲಿದ್ದು ಅದು ಅತ್ಯಗತ್ಯವಿದೆ ಎಂದು ಸ್ತ್ರೀರೋಗ ತಜ್ಞ ವೈದ್ಯರಾದ ನಾಗರಾಜರವರು ತಿಳಿಸಿದ್ದಾರೆ. ಸಂಘಟನೆಗಳ ಮುಖಂಡರು ಮಾತನಾಡಿ, ತಾಯಿ ಮಕ್ಕಳ ಆಸ್ಪತ್ರೆ ಕೂಡ್ಲಿಗಿಗೆ ಮಾತ್ರ ಸೀಮಿತವಾಗಲ್ಲ, ನೆರೆಹೊರೆ ತಾಲೂಕುಗಳಿಗೂ ಸಹಕಾರಿಯಾಗಲಿದೆ. ಸಹೃದಯವಂತ ಶಾಸಕರನ್ನು, ಜನಾನುರಾಗಿ ಶಾಸಕರನ್ನು ಪಡೆದಿರುವುದು ನಮ್ಮ ಭಾಗ್ಯ ಎಂದಿದ್ದಾರೆ. ಆಶಾ ಕಾರ್ಯಕರ್ತರು ಮಾತನಾಡಿ, ಕೆಲ ಅನಿವಾರ್ಯ ಕಾರಣಗಳಿಗೆ ಹೆರಿಗೆ ಪ್ರಕರಣಗಳನ್ನು ಕೂಡ್ಲಿಗಿಯಿಂದ ಹೊಸಪೇಟೆ, ಬಳ್ಳಾರಿ, ಕೊಪ್ಪಳ, ದಾವಣಗೆರೆ ಆಸ್ಪತ್ರೆಗೆ ಶಿಫಾರಸು ಮಾಡೋದು ಸಹಜವಾಗಿದೆ. ಅದರಿಂದಾಗಿ ಎಲ್ಲಾ ರೀತಿಯ ನಷ್ಟಗಳನ್ನು, ಸಂಕಷ್ಟಗಳನ್ನು ಅನುಭವಿಸುವಂತಾಗಿತ್ತು. ಅದೆಲ್ಲ ತಪ್ಪಲಿದೆ ಹಾಗೂ ತಾಯಿ ಮಕ್ಕಳು ಸುರಕ್ಷಿತವಾಗಿರಲು ಆಸ್ಪತ್ರೆ ಹತ್ತಿರದಲ್ಲಿಯೇ ಆಗಬೇಕಿದೆ ಎಂದಿದ್ದಾರೆ. ದಲಿತ ಮುಖಂಡರು, ಹೋರಾಟಗಾರರು ಮಾತನಾಡಿ, ಮಾಜಿ ಶಾಸಕರಾದ ದಿವಂತ ಎನ್.ಟಿ. ಬೊಮ್ಮಣ್ಣರವರು ಅಂದರೆ ಶಾಸಕರ ತಂದೆಯವರು ಶಾಸಕರಾದಾಗ 100 ಹಾಸಿಗೆ ಆಸ್ಪತ್ರೆ ನಿರ್ಮಿಸಿ ದಾಖಲು ಮಾಡಿದ್ದಾರೆ. ಅಂತೆಯೇ ಅವರ ಪುತ್ರರಾದ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು 150 ಹಾಸಿಗೆ ಆಸ್ಪತ್ರೆಯಾಗಿ ಉನ್ನತೀಕರಿಸಿದ್ದಾರೆ. ಅದು ವಿಭಾಗ ಮಟ್ಟದ ಸುಸಜ್ಜಿತ ತಾಯಿ ಮಕ್ಕಳ ಆಸ್ಪತ್ರೆಯಾಗಿ ಉನ್ನತೀಕರಿಸಿ ಅಭಿವೃದ್ಧಿಪಡಿಸುತ್ತಿರುವುದು ಶ್ಲಾಘನೀಯವಾದದ್ದು. ಈ ಮೂಲಕ ಅಸಂಖ್ಯಾತ ತಾಯಿ ಮಕ್ಕಳ ಆರೈಕೆಗೆ ಹಾಗೂ ತುರ್ತು ಚಿಕಿತ್ಸೆಗೆ ಅಗತ್ಯ ವಾತಾವರಣ ನಿರ್ಮಿಸುತ್ತಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಪಟ್ಟಣ, ತಾಲೂಕು ಮಾತ್ರವಲ್ಲ, ವಿಜಯನಗರ ಜಿಲ್ಲೆಗೆ ಮಾದರಿ ಆಸ್ಪತ್ರೆಯಾಗಲಿದೆ. ಅದು ವಿಜಯನಗರ ಜಿಲ್ಲೆಯ ನವಜಾತ ಶಿಶು ಹಾಗೂ ತಾಯಿಯರಿಗೆ ಸಂಜೀವಿನಿಯಾಗಲಿದೆ ಎಂದು ಹಿರಿಯ ನಾಗರಿಕರು ಬಣ್ಣಿಸಿದ್ದಾರೆ. ಅದುದರಿಂದಾಗಿ ಈ ಆಸ್ಪತ್ರೆಯು ಹಾಲಿ ನಿಗದಿಪಡಿಸಿರುವ ಸಾರ್ವಜನಿಕ ಆಸ್ಪತ್ರೆಗೆ ಹೊಂದಿಕೊಂಡ ಜಾಗದಲ್ಲಿಯೇ ನಿರ್ಮಾಣವಾಗಬೇಕಿದೆ ಎಂದು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಪಟ್ಟಣ, ತಾಲೂಕು, ನೆರೆಹೊರೆ ತಾಲೂಕುಗಳಿಂದ ತಿಂಗಳೊಂದಕ್ಕೆ 50-75 ಹೆರಿಗೆ ಪ್ರಕರಣಗಳು ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆ ಅರಸಿ ಬರಲಿದೆ. ಇದು ಎಲ್ಲರಿಗೂ ತುಂಬಾ ಅನುಕೂಲವಾಗಲಿದ್ದು ಶಾಸಕರ ದೂರದೃಷ್ಟಿ ಹಾಗೂ ಜನಪರ ಕಾಳಜಿಯನ್ನು ಸಾಬೀತುಪಡಿಸಿದೆ ಎಂದಿದ್ದಾರೆ. ಶಾಸಕರ ಜನಪರ ಕಾಳಜಿ ಮಕ್ಕಳ, ಮಹಿಳೆಯರ ಪರ ಇರುವ ನಿಲುವಿಗೆ ನಿದರ್ಶನವಾಗಿದ್ದು ಈ ಮೂಲಕ ಅವರು ತಾಯಿಯ ಮಮತೆಯ ಸಹೃದಯವಂತಿಕೆ ತೋರಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಹಾಲಿ ಇರುವ ಆಸ್ಪತ್ರೆಗೆ ಹೊಂದಿಕೊಂಡಿದ್ದಲ್ಲಿ ಎಲ್ಲರಿಗೂ ಎಲ್ಲಾ ರೀತಿಯಲ್ಲಿ ಸಾಕಷ್ಟು ಅನುಕೂಲವಾಗಲಿದೆ. ಶಾಸಕರ ಕಾಳಜಿ ಹಾಗೂ ಅಂತಃಕರಣ ಪೂರ್ವಕ ಹೃದಯ ಶ್ರೀಮಂತಿಕೆಗೆ ತಾಯಿ ಮಕ್ಕಳ ಆಸ್ಪತ್ರೆಯೇ ಸಾಕ್ಷಿಯಾಗಿದೆ. ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರ ಈ ಮಹಾಕಾರ್ಯಕ್ಕೆ ಅವರೊಂದಿಗೆ ತಾವು ಸದಾ ಇರುತ್ತೇವೆ ಎಂದು ಕೂಡ್ಲಿಗಿ ಪಟ್ಟಣದ ನಾಗರಿಕರು, ಸಾರ್ವಜನಿಕರು, ಹೋರಾಟಗಾರರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಮಹಿಳಾ ಸಂಘ, ರೈತ ಸಂಘ, ಕಾರ್ಮಿಕರ ಸಂಘ, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ತಾಲೂಕಿನ ಬಹುತೇಕ ಸಂಘಟನೆಗಳ ಪದಾಧಿಕಾರಿಗಳು ಅಭಿಮತ ವ್ಯಕ್ತಪಡಿಸಿದ್ದಾರೆ. ವರದಿ ವಿಜಿ ವೃಷಭೇಂದ್ರ. ಈ ತರ ಆಗುತ್ತೆ. ಈಗ ಹೆರಿಗೆ ಡಾಕ್ಟರ್ ಆ ಕಡೆ ಹಾಕ್ಬಿಟ್ರೆ ಇಲ್ಲಿ ಒಂದು ಟೈಮು ಎಮರ್ಜೆನ್ಸಿ ಬೇರೆ ಸರ್ವಿಸಸ್ ಕೊಡ್ಬೇಕಾದ್ರೆ ನಾವು ಇಲ್ಲಿಗೆ ಬರ್ಬೇಕಾಗ್ತದೆ. ಆಮೇಲೆ ಇಲ್ಲಿಗೆ ಬರ್ತಾರೆ ಡಾಕ್ಟರ್ ಅಂತೇಳಿ. ಈಗ ಬಹಳ ಒಂದು ಅನುಕೂಲ ಏನು ಅಂತ ಹೇಳಿದ್ರೆ, ಈ ನಮ್ದು ಏನಿದೆ ಒಂದು ಮದರ್ ಹಾಸ್ಪಿಟಲ್ ಏನಿದೆ, ಇದ್ರ ಜೊತೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಿಲ್ಡಿಂಗ್ ಆಗ್ತಾ ಇರೋದು ತುಂಬಾ ಉಪಯೋಗ ಜನಗಳಿಗೆ. ಯಾಕಂದ್ರೆ ಒಂದೇ ಸೂರಿನಲ್ಲಿ ಎಲ್ಲರಿಗೂ ಚಿಕಿತ್ಸೆ ಲಭ್ಯವಿರುತ್ತೆ. ಅದು ಬಹಳ ಇಂಪಾರ್ಟೆಂಟ್. ನಾನು ಕಳೆದ 8 ವರ್ಷಗಳಿಂದ ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಸ್ತ್ರೀರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕಂಡು ಬಂದಿರೋದು ಏನು ಅಂತ ಹೇಳಿದ್ರೆ, 8 ವರ್ಷದಿಂದ ಒಂದು ಬಡತನ ತುಂಬಾ ದೊಡ್ಡ, ಇದು ಕೂಡ್ಲಿಗಿ ದೊಡ್ಡ ತಾಲೂಕು, ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ತಾಲೂಕುಗಳಲ್ಲಿ ಇದು ಒಂದು ದೊಡ್ಡ ತಾಲೂಕು. ಇಲ್ಲಿ ಅತ್ಯಂತ ಬಡವರು ಬಹಳ ಇದ್ದಾರೆ.
ಬಡವರು ಏನು ಸೇವೆ ಸಿಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ನೋಡಿ, ಈ ವರ್ಷ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು 20 to 30% ಹೆಂಡತಿ ಗರ್ಭಿಣಿ ಮಕ್ಕಳೆಲ್ಲ ಕರ್ಕೊಂಡು ಗುಳೆ ಹೋಗೋ ಸಾಧ್ಯತೆನೂ ಹೆಚ್ಚಿರುತ್ತೆ. ಇಂತಹ ಸಮಯದಲ್ಲಿ ನಮ್ಮ ಮಾನ್ಯ ಗೌರವಿತ ಶಾಸಕರು ಒಂದು MCH ಪ್ರತ್ಯೇಕವಾಗಿ ಹೆರಿಗೆ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು ಈಗ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ. ಕಾಂಪ್ಲಿಕೇಟೆಡ್ ಕೇಸಸ್, ಇಲ್ಲಿ ರಕ್ತಹೀನತೆ, ಈ ಒಂದು ಬಡತನ ಇರುತ್ತೆ, ರಕ್ತಹೀನತೆ ಸಾಮಾನ್ಯವಾಗಿರುತ್ತೆ. ರಕ್ತಹೀನತೆ ಜೊತೆಗೆ ಆದ್ರೆ ಅಣ್ಣ ತಮ್ಮ ತರ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ, BP. ಮತ್ತೆ ಕೆಲವೊಂದು ಕೇಸ್ಗಳಲ್ಲಿ ಡೆಲಿವರಿ ಬರ್ತಾರೆ, ಅದರಲ್ಲಿ ಮಗು ಬೇದಿ ಮಾಡ್ಕೊಂಡ್ಬಿಡುತ್ತೆ. ಮಗು ಬೇದಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಮಗುವಿನ ತೀವ್ರ ನಿಗಾ ಘಟಕ ಅವಶ್ಯಕತೆ ಇರುತ್ತೆ. NICU ಅಂತ ಹೇಳ್ತಾರೆ. ಅದಕ್ಕೆ NICU ಸರ್ಕಾರದಿಂದ ನಮ್ಮ ಆಸ್ಪತ್ರೆಗೆ ಮಂಜೂರಾಗಿಲ್ಲ. ಸೊ ಅಂತ ಏನು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಗಂಡಾಂತರ ಹೆರಿಗೆಗಳು ಅಂತ ಏನ್ ಹೇಳ್ತೀವಿ, ರಕ್ತ ಒತ್ತಡ ಇರೋರು, ಅನಿಮಿಯಾ ಇದ್ದರು, ಮತ್ತೆ ಹೆರಿಗೆ ಟೈಮಲ್ಲಿ ಗರ್ಭದೊಳಗೆ ಮಗು ಬೇದಿ ಮಾಡ್ಕೊಳ್ಳುತ್ತೆ, ಗರ್ಭದ ಮಗು ಸುರಕ್ಷಿತವಾಗಿ ಉಳಿಸ್ಬೇಕು, ಮತ್ತೆ ಸುರಕ್ಷಿತವಾಗಿ ಹೆರಿಗೆ ಆಗ್ಬೇಕು ಅಂತೇಳಿ ನಾವು ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆ ಕಳಿಸ್ಕೊಡ್ತೀವಿ. ಅದು ಒಂದು ಕಾರಣ. ಇನ್ನೂ ಕೆಲವರು ಹೇಳ್ತಾ ಇರ್ತಾರೆ, ಇನ್ನೂ ತುಂಬಾ ಆಂಗ್ಸಿಯಸ್ ಇರ್ತಾರೆ. ಈಗೆಲ್ಲ ಮೊದಲ ತರ 4, 5, 8 ಅಂತ ನಡ್ಕೊಂತಿದ್ರಲ್ಲ, ಈಗ ಆತರ ಇಲ್ಲ, 1, 2ಕ್ಕೆ ಕ್ಲೋಸ್ ಮಾಡ್ತಾರೆ. ಅವರು 100% ಗ್ಯಾರಂಟಿ ಸರ್ವಿಸಸ್ ಕೇಳ್ತಾರೆ. 24 hours ಅನಸೆಟಿಸ್ಟ್ ಇರಬೇಕು, ಅರವಳಿಕೆ ತಜ್ಞರು. ಈಗ ನೋಡಿದ್ರೆ ಆಮೇಲೆ ಅರವಳಿಕೆ ತಜ್ಞರೇ ಇಲ್ಲ. ಈಗ ಮಿಕೋನೆಮಿಗೆ ಬೆಳಿಗ್ಗೆ ಒಂದು ಬರ್ತಾರೆ, ನಿಮ್ಮ ಅಕ್ಕ ತಂಗಿ ಯಾರೋ ಒಬ್ರು ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಈಗ ಲೇಬರ್ ಸುರಕ್ಷಿತವಾಗಿ ನಿಮ್ಗೆ ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಇದೆಯಾ, ನಮ್ಮಲ್ಲಿ ಅರವಳಿಕೆ ತಜ್ಞರು 24 ಗಂಟೆ ಇರ್ತಾರ, ನಮ್ಮಲ್ಲಿ ಮಕ್ಕಳು ತಜ್ಞರು 24 ಗಂಟೆ ಇರ್ತಾರ, ಹೆರಿಗೆ ತಜ್ಞರು 24 ಗಂಟೆ ಇರ್ತಾರ ಅಂತ ಕೇಳ್ತಾರೆ. ನಮ್ಮಲ್ಲಿ ಸದ್ಯಕ್ಕೆ ಅರವಳಿಕೆ ತಜ್ಞರಿಲ್ಲ, 2 ಪೋಸ್ಟ್ ಖಾಲಿ ಇದೆ. ಸೊ ನಾವು ಗಂಡಾಂತರಿಗೆ ಸಂದರ್ಭದಲ್ಲಿ ಅವ್ರಿಗೆ ರಿಸ್ಕ್ ಹೇಳಿ ಆಪರೇಷನ್ ಮಾಡಿದ್ರೆ ಆಪರೇಷನ್ ಮಾಡಿ ಡಾಕ್ಟರ್ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಅವರೇ ಕೇಳ್ಕೊಂಡು ಹೋಗ್ಬೇಕು, ಸರ್ ಬರ್ಕೊಟ್ಬಿಡಿ ಸರ್, ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಹೇಳಿ ಈ ತರ ಆಗ್ತಿದೆ. ಈಗ ಮೊದಲು ಅರವಳಿಕೆ ತಜ್ಞರು ಈಗ 1.5 ತಿಂಗಳಾಯ್ತು, 2 ತಿಂಗಳಾಯ್ತು ಟ್ರಾನ್ಸ್ಫರ್ ಆಗಿ. ಈಗ ಇನ್ನೊಬ್ರು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಯಾರು ಬರ್ತಾ ಇಲ್ಲ ಇಲ್ಲಿ. ಒಂದು ಎರಡನೇದು, ಮೊದಲು ನಮ್ಮಲ್ಲಿ ಅವರೇಜು ಒಂದು 72 to 80 ಡೆಲಿವರೀಸ್ ಆಗ್ತಾ ಇತ್ತು. ಈಗ ಏನಾಗಿದೆ, ಕುಸ್ತು ಬಿಟ್ಟು ಅರವಳಿಕೆ ತಜ್ಞರಿಲ್ಲ. ಈಗ ಆಶಾ ವರ್ಕರ್ ನೆಟ್ವರ್ಕ್ ಚೆನ್ನಾಗಿದೆ, ಇಲ್ಲ ನೋಡಿ ಅರವಳಿಕೆ ತಜ್ಞರಿಲ್ಲ, ಈಗ ಮುಂದೆ ಕಳಿಸ್ತಾರೆ ಹಾಗೆ ಹೀಗೆ ಅಂತೇಳಿ ಇದೇ ರೀತಿ ಆಗ್ಬಿಟ್ಟು ಡೆಲಿವರೀಸ್ ಕುಸಿದಿದೆ. ಈಗ 50 ಆತರ ಆಗ್ತಿದೆ. ಇಲ್ಲಿ ಉಜ್ಜಿನಿ ಕವರ್ ಆಗುತ್ತೆ, ಗುಡೇಕೋಟೆ, ಖಾನಾವಸಳ್ಳಿ, ಮತ್ತೆ ಈ ಸಂಡೂರು, ಚೂರ್ನೂರು, ಸಂಡೂರು ಭಾಗದಿಂದಲೂ ಕೆಲವು ಪೇಷಂಟ್ಗಳು ಬರ್ತಾರೆ ಇಲ್ಲಿ. ಈ ತರ ತುಂಬಾ ಅನುಕೂಲ ಆಗುತ್ತೆ ಸರ್. ಕವರ್ ಮಾಡ್ತೇವೆ. ಸರ್, ತಾಯಿ ಮಕ್ಕಳ ಆಸ್ಪತ್ರೆ ಬಹಳ ಅವಶ್ಯಕತೆ ಐತಿ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂತ ಸುಮಾರು 218 ಹಳ್ಳಿ ಇದೆ. ಕೂಡ್ಲಿಗಿ ತಾಲೂಕು ದೊಡ್ಡ ಊರಿಂದ ದೂರ ಊರಿಂದ ಬರೋ ಹೆಣ್ಮಕ್ಳಿಗೆ ಹೆರಿಗೆಗೆ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಕೊಪ್ಪಳ ಅದೆಲ್ಲ ಕಳಿಸ್ತಾರ. ಕೂಡ್ಲಿಗಿ ತಾಲೂಕಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಬಹಳ ಅತ್ಯವಶ್ಯಕವಾಗೈತಿ. ದಯವಿಟ್ಟು ಇಲ್ಲಿ ಒಂದು ಆಸ್ಪತ್ರೆ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಗುದ್ಲಿ ಪೂಜೆ ಆಗಿದೆ, ಕಟ್ಟಡ ಕೂಡ ನಡೀತದ ಸರ್. ಮಾನ್ಯ ಶಾಸಕರು ಅನುದಾನ ಕೂಡ ಕೊಟ್ಟಿದ್ದಾರಂತ. ಉತ್ತಮವಾದ ಕೆಲಸ ಸರ್ ಅದು. 50 ಬೆಡ್ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿರ್ತಕ್ಕಂಥದ್ದು ಉತ್ತಮವಾದ ಕೆಲಸ. ಆ ಆಸ್ಪತ್ರೆ ಆದ್ರೆ ಸುತ್ತಮುತ್ತ ಕನಿಷ್ಠ ಪಕ್ಷ ಒಂದು 5-6 ಹೋಬಳಿ ಜನ ಆದ್ರೂ ಕೂಡ ನೆಮ್ಮದಿಯಾಗಿರ್ತಾರೆ. ಮತ್ತೆ ಕೊಪ್ಪಳ, ಬಳ್ಳಾರಿ ಹೋಗೋದನ್ನ ತಪ್ಪಿಸ್ಬೋದು, ಬಡವರಿಗೆ ಅನುಕೂಲ ಆಗ್ತದ. ಅತ್ಯವಶ್ಯಕವಾಗಿ ತಾಯಿ ಮಕ್ಕಳ ಆಸ್ಪತ್ರೆ ಇದೆ.